ಮಾಡಿ ನಿಮ್ಮ ಹುಟ್ಟುಹಬ್ಬದೇ ಶುಭಾಶಯಗಳನ್ನು ಕೊಡ್ತಾ ದೇವರು 100 ವರ್ಷ ಚೆನ್ನಾಗಿ ಬಾಳಿ ಮುಂದೆ ಬರುವ ದಿನಗಳು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದಂತ ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಡೆಯುವಂತಹ ವ್ಯಕ್ತಿ ಐಬಣ್ಣ ನಾಟಿಕಾರ ಅವರು, ಇವರ ಇಬ್ಬರ ನಿಮಿತ್ತವಾಗಿ ಇವತ್ತು ಎರಡು ಮಾತುಗಳನ್ನು ಮಾತಾಡಬೇಕಾಗಿಲ್ಲ ಅಂತ ತಿಳ್ಕೊತಾ ಇದ್ದೀನಿ. ಈ ಸಭೆಯ ಮುಖ್ಯ ವ್ಯಕ್ತಿಗಳಾದಂಥ ನನ್ನ ಸಣ್ಣ ತಮ್ಮ ಆದಂಥ ಅಲಿಯವರೇ ಹಾಗೂ ನಮ್ಮ ಪಾರ್ಟಿಯ ಮುಖ್ಯ ಮೀಡಿಯಾದ ಅಧ್ಯಕ್ಷರಾದಂಥ ಸಣ್ಣ ಬಿ ಡಿ ಪಾಟೀಲ್ ಅಂತ ಖ್ಯಾತಿ ಆದಂಥ ನಿಯಾಜ್ ಅಗರ್ಖೇಡ್ರವರೇ, ನಮ್ಮ JDS ಪಕ್ಷದ ಒಂದು ಮುಖ್ಯ ಕಂಬ ಆದಂಥ ಸನ್ಮಾನ್ಯ ಡಾಕ್ಟರ್ ರಮೇಶ್ ಸಾಹೇಬ್ರೇ, ಮೀಡಿಯಾದ ಅಧ್ಯಕ್ಷರಾದಂಥ ಲಾಲಣ್ಣ ಅವರೇ, ಇರ್ಫಾನ್ ಅಣ್ಣವರೇ, ಸದ್ದಾಮ್ ಅಣ್ಣವರೇ, ಮತ್ತು ಮಾಸೂಮ್ ಅಣ್ಣವರೇ, ಅಶ್ಫಾಕ್ ಅಣ್ಣವರೇ, ನಮ್ಮ ಸರ್ಫರಾಜ್ ಅಣ್ಣವರೇ, ಇವತ್ತಿನ ದಿವಸ ಭಾಳ ಖುಷಿ ಆಗ್ಲಾಗ್ತಿತ್ತು. ನಾನು ಯಾಕೆ ಖುಷಿ ಆಗ್ಲಾಗ್ತಿತ್ತು ಅಂದ್ರೆ, ನಾವು ಈಗ ಸುಮಾರು ಇಲೆಕ್ಷನ್ ಆಗಿ ಒಂದು 2 ವರ್ಷ ಇತ್ತು ಸರ್. ಯಾಕ್ರಿ 2 ವರ್ಷ ಇತ್ತು. 2 ವರ್ಷ ನಂತರ ಹಿಂದೆ ನಾವು ಅದೇ ರಂಜಾನ್ ತಿಂಗಳಿತ್ತು, ನಾವು ನಮ್ಮ ಸಣ್ಣ ಬಿ ಡಿ ಪಾಟೀಲ್ ಅಂತ ನಿಯಾಜ್ ಅವರು ಮನೆ ಗರ್ ಬಿ ಡಿ ಪಾಟೀಲ್ ಹರ್ ಬಿ ಡಿ ಪಾಟೀಲ್ ಅಂತ ಕಾರ್ಯಕ್ರಮ ಇಟ್ಕೊಂಡು ಸುಮಾರು ಒಂದು 12,000 ಮನೆಗೆ ನಾವು ವಿಸಿಟ್ ಮಾಡಿ ಅನ್ನೋದ ಬಿ ಡಿ ಪಾಟೀಲ್ಗೆ ಗೆಲ್ಲಿಸುವಂತ ಪ್ರಯತ್ನ ಮಾಡಿದ್ವಿ. ಅದನ್ನು ಒಂದು ರೋಜಾ ತಪ್ಪಿಸ್ಲಾರ್ದೆ ನಾವೊಂದು ರೋಜಾ ಒಂದು ತಪ್ಪಿಲ್ಲ. ಆ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದ್ದು, ಬಿ ಡಿ ಪಾಟೀಲ್ ಶಾಸಕರಾಗಿ ನಮ್ಮೆಲ್ಲರಿಗೆ ಸರ್ವಸಾಮಾನ್ಯರಿಗೆ ಹಿಡ್ಕೊಂಡು ಹೋಗ್ತಾರಂತ ನಾವು ಪ್ರಾರ್ಥನೆ ಮಾಡಿ ಅವ್ರಿಗೆ ಎಲೆಕ್ಷನ್ ಮಾಡಿದ್ವಿ. ಆದ್ರೆ ಸ್ವಲ್ಪ ನಮ್ದು ಎಲ್ಲಿ ವಿಫಲರಾದೀವಿ. ನಾವು ಪ್ರಯತ್ನ ಮಾಡೋದಂತ 100% ಮಾಡಿದ್ವಿ. ಆ ಭಗವಂತಿಗೆ ಏನು ಮಂಜೂರಿತ್ತು ಅದು ಗೊತ್ತಿಲ್ಲ. ಆದ್ರೆ ಈ ಸಲ ಅವರನ್ನ ಶಾಸಕ ಆಗಿಲ್ಲ. ಮುಂದಾದ್ರೂ ಪಣ ಕಟ್ಟಿವಿ ನಾವು. ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ, ನಮ್ಮ ರಮೇಶ್ ಡಾಕ್ಟರ್ ಹೇಳ್ದಂಗೆ, ನಾವು ಬಿ ಡಿ ಪಾಟೀಲ್ಗೆ ಶಾಸಕರು ಮಾಡುತ್ತಾನ ನಾವನ್ನ ದಮ್ ತಗೊಳ್ಳಲ್ಲ. ಬಿ ಡಿ ಪಾಟೀಲ್ಗೆ ಎಷ್ಟೊತ್ತರಿ ಈ ಸಲ ಮತ್ತೆ ನಾವು ಈಗ ಮತ್ತೆ ನಮ್ಮ ಇಲೆಕ್ಷನ್ ಚಾಲೂನೇ ಐತಿ, ನಮ್ದು ಸಂಘಟನೆ ಚಾಲೂನೇ ಐತಿ. ಬಹಳಷ್ಟು ಜನ ಸುಮ್ಕೋತಾರ, ತಿಳಿದಿರ್ಬೇಕು. ಸುಮ್ಕೋತಿಲ್ಲ. ನಾವು ಸಮುದ್ರ ಇದ್ದಂಗೆ, ಸಮುದ್ರ ಮ್ಯಾಗಿಂದ ಶಾಂತ ಕಾಣ್ತೈತಿ, ಒಳಗಿಂದ ಇದು ಮೂವ್ಮೆಂಟ್ ಆಗ್ತಿರ್ತೈತಿ. ಆದ್ರೆ ನಾವು ಒಳಗಿನ ಮೂವ್ಮೆಂಟ್ ಆಗ್ಲಾಕತ್ತೀವಿ. ಹೋದ ಸಲ ಏನ್ ನಮ್ಮ ತಪ್ಪಾಗಿದ್ದು, ಬಿ ಡಿ ಪಾಟೀಲ್ಗೆ MLA ಮಾಡೋ ಮುಂದಾಗ್ಲಿ ಏನು ಮಾಡೋ ಮುಂದಾಗ್ಲಿ ಅವ್ರ ತಪ್ಪುಗಳು ನಾವೆಲ್ಲ ತಿದ್ಕೊಂಡಿವಿ ಬಿ ಡಿ ಪಾಟೀಲ್ ಸಮ್ಮುಖದಲ್ಲಿ. ಈಗ ಇವತ್ತಿನ ದಿವಸ ಬಿ ಡಿ ಪಾಟೀಲ್ ದಿಲ್ಲಿ ಒಳಗದ. ದಿಲ್ಲಿ ಒಳಗಿದ್ರು ನಾವು ಫೋನ್ ಮಾಡಿ ನಮ್ಗೆ ರಮೇಶ್ ಡಾಕ್ಟರ್ಗೆ ಆದೇಶ ಮಾಡಿರೋರು, ನಮ್ಮ ಅಲಿ ಅವರಿಗೆ ಮತ್ತು ನಿಯಾಜ್ ಅವ್ರದ ಬಡ್ಡೆ ಅದ, ನೀವು ನೇತೃತ್ವ ವಹಿಸಿ ಏನದ, ನನ್ನ ಕಡೆಯಿಂದ ಅವ್ರಿಗೆ ಏನದ ನೀವು ಸನ್ಮಾನ ಮಾಡಬೇಕು, ನನ್ನ ಕಡೆಯಿಂದ ಅವರಿಗೆ ಶುಭ ಕೋರ್ಬೇಕಂತ ನಮ್ಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನಮ್ಮ ಬಿ ಡಿ ಪಾಟೀಲ್. ಅಲ್ಲಿ ಇದ್ರು ಅವ್ರು ಬಿ ಡಿ ಪಾಟೀಲ್ ದಿಲ್ಲಿ ಆಗಿದ್ರು ತಮ್ಮ ಅನುಯಾಯಿಗಳಿಗೆ, ತಮ್ಮ ಫಾಲೋವರ್ಸ್ ಬಗ್ಗೆ ಭಾಳ ಅವ್ರಿಗೆ ಇದು ಹೆಮ್ಮೆನೂ ಅಷ್ಟು, ಅವ್ರ ಬಗ್ಗೆ ಕಾಳಜಿನೂ ಅಷ್ಟು. ಅಂತ ವ್ಯಕ್ತಿತ್ವ. ನೋಡೋಣ ಈ ಸಲ ಮುಂದೆ ಏನಾಗ್ತದೆ ಏನಿಲ್ಲ. ಆದ್ರೆ ಎಷ್ಟೊತ್ತರಿ ಬಿ ಡಿ ಪಾಟೀಲ್ ಈ ಸಲ ಅಂತೂ ನಾವು ಬಿ ಡಿ ಪಾಟೀಲ್ MLA ಆಗುತ್ತೆ ನಾವು ಬಿಡುದಿಲ್ಲ. ನಾವು ಹೋದ ಸಲ ಎಷ್ಟು ದುಡಿದೀವಿ ಅದಕ್ಕೆ ಜಾಸ್ತಿ ದುಡಿದೀವಿ, ಮನು. ಆದ್ರೆ ಬಹಳ ಜನ ಏನ್ ತಿಳ್ಕೊಂಡ್ರ, ಹಂಗ ಮಾಡ್ರಿ ಹಿಂಗ್ ಮಾಡ್ರಿ, ಏನು ಮಾಡಿಲ್ಲ. ಅವು ಏನ್ ತಪ್ಪುಗಳು ಆಗಿರ್ತಾವ ನಮ್ಮ ಅದು ತಿದ್ದುಕೊಂಡು ಏನದ ಮತ್ತೆ ಎಲೆಕ್ಷನ್ ಇಳಿತೀವಿ, ಮತ್ತೆ ಬಿ ಡಿ ಪಾಟೀಲ್ ಶಾಸಕ ಮಾಡುವಂತ ಕಾರ್ಯಗಳು ಮಾಡ್ಕೋತೀವಿ. ಈಗ ನಮ್ಮ ಕಾರ್ಯಗಳು ಸ್ಟಾರ್ಟ್ ಆಗ್ಯಾವ. ಈಗ ಅಲ್ಲೆಲ್ಲೆಲ್ಲೇ ಸಂಘಟನೆ ಮಾಡಾಕ್ತಿವಿ, ಮತ್ತೆ ಬೇರೆ ಇದಕ್ಕೆ ಏನೇನ್ ಮಾಡಾಕತ್ತೀವಿ. ಬಿ ಡಿ ಪಾಟೀಲ್ರು ಶೀಘ್ರವಾಗಿ ನಾವು ಕೆಲಸ ಮಾಡಾಕತ್ತೀವಿ. ಅದೇ ತರ ಏನದ ನಮ್ಮ ಇಬ್ಬರಿಗೆ, ನಮ್ಮ ಹಾರ್ಟ್ಲಿ ನಮ್ಮ ಇಬ್ರು ತಮ್ಮಗಳಿಗೆ, ನಾವಾಗ್ಲಿ ಡಾಕ್ಟರ್ ಸಾಹೇಬ್ ಆಗ್ಲಿ, JDS ಪಕ್ಷ ಆಗ್ಲಿ, ಅವ್ರಿಗೆ ನಾವೇನದ ಬಹಳಷ್ಟು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಸಣ್ಣ ಬಿ ಡಿ ಪಾಟೀಲ್ ನಾ ಹೃದಯವಂತ. ನನ್ನ ಹೈಕಮಾಂಡ್ ಕುಮಾರಸ್ವಾಮಿ ಬಿ ಡಿ ಪಾಟೀಲ್ ಇಲ್ಲ, ನನ್ನ ಹೈಕಮಾಂಡ್ ನಿಯಾಜ್. ಯಾಕಂದ್ರೆ ಪಕ್ಷದ ಕಂದವರು ನಿಯಾಜ್ ಮತ್ತು ಇರ್ಫಾನ್ ಅವರು. ನಾ ಸುಮ್ಮನೆ ಯಾಕಡೆ ಏನೇನಿದ್ದೆ ಒಂದು ತಿಂಗಳ ತನಕ ಬಿಟ್ಟಿಲ್ಲ. ನನಗೆ ತಿಂಗಳ ತನಕ ಬಿಟ್ಟು ಬಿ ಡಿ ಪಾಟೀಲ್ ಕಡೆ ಹೋಗಿ ತಾಳಿ ಕಟ್ಟತಾನೆ ಬಿಟ್ಟಿದ್ದವರು, ತಾಳಿ ಕಟ್ಟಿಬಿಟ್ರು. ಹಂಗಾಗಿ ಏನದ ನನ್ನ ಹೈಕಮಾಂಡ್ ಎರಡು ಕೈ ಒಂದೇ ಕೈ ಹೇಳಿದ್ರು, 2 ಕೈ ಹೇಳಿದ್ರು ನನ್ಗೇನು ಕಡಿಮೆ ಆಗಿಲ್ಲ. ನನ್ನ ಹೈಕಮಾಂಡ್ ನಿಯಾಜ್ ಅಂತ ಹೇಳಕ್ ನಮ್ಗೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಮ್ಗೆ ಬಿಟ್ಟಿನವರು ಪಾರ್ಟಿ ತಂಡ ಆದ್ರೆ ಬಿಟ್ಟಿಲ್ಲ. ನಿನ್ ಬೆನ್ನೆಲುಬು ಆಗಿ ಕೆಲಸ ಮಾಡಿ ಬಿ ಡಿ ಪಾಟೀಲ್ಗೆ ಶಾಸಕರು ಮಾಡುವಂಥದ್ದು ಕೆಲಸ ಮಾಡಿರೋರು. ನಾವು ಇಂಥವ್ರು ನಮ್ಮ ಪಕ್ಷದಾಗ ಅದಾರಪ್ಪ ಅಂದ್ರೆ ನಾ ಭಾಳ ಹೆಮ್ಮೆ ಪಡ್ತೀನಿ. ದೇವರಿಗೆ ಇಬ್ಬರಿಗೆ ಒಳ್ಳೇದು ಮಾಡಿ. ವಿಶ್ ಯು ಹ್ಯಾಪಿ ಬರ್ಡೇ ಟು ಯು. ದೇವ್ರು ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಹೀಗೆ ನಗನಗದ್ದು ನೀವು ಇಬ್ಬರು ಇರಬೇಕು, ಎಲ್ಲ ನಿಮ್ಮ ಜೀವನೊಳಗೆ ಖುಷಿಯಾಗಿರ್ಬೇಕಂತ ನಾವು ಡಾಕ್ಟರ್ ಸಾಹೇಬರು ನಮ್ಮ ಪಕ್ಷ ಹಾರೈಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಮಾತಿಗೆ ವಿರಾಮ ಕೊಡ್ತೀನಿ.